Hi everyone, welcome back to Studies on YouTube channel. This is class number 4, computer class number 4. We have completed class 1, 2, 3. This is a class number 4. ಇನ್ನು ಯಾರು ಆ ಕ್ಲಾಸ್ ನೋಡಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕಂಪ್ಯೂಟರ್ ಪ್ಲೇ ಲಿಸ್ಟ್ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದೋಸ್ ಕ್ಲಾಸಸ್. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಐ ಹೋಪ್ ನಾವೇನು ಕ್ವಶನ್ ಪೇಪರ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆಲ್ಲ ಹೆಲ್ಪ್ ಆಗ್ತಿದೆ ಅಂತ ಭಾವಿಸ್ತೀವಿ. ನೆಕ್ಸ್ಟ್ ಲೆಟ್ಸ್ ಸಿ ದ ಕ್ವಶನ್ಸ್. ಕನ್ಸಿಡರ್ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ HTTP. HTTP is a stateless protocol. HTTP is a stateful protocol. HTTP is a connectionless protocol. HTTP is a connection oriented protocol. HTTP ಏನಾಗಿದೆ? It is a stateless protocol. What is stateless protocol ಅಂದರೆ it does not retain a information about a previous interaction between a client and a service. Each request is ಅಂದರೆ ಅದೇನು ಮಾಡುತ್ತೆ, ಇಟ್ ಡಸ್ ನಾಟ್ ರಿಟೇನ್ ಅ ಇನ್ಫಾರ್ಮೇಷನ್ ಪ್ರೀವಿಯಸ್ ಏನು ಇಂಟರಾಕ್ಷನ್ ಮಾಡಿರುತ್ತಲ್ಲ ಕ್ಲೈಂಟ್ ಮತ್ತು ಸರ್ವರ್ ಜೊತೆಗೆ, ಅದು ಇಟ್ ಡಸ್ ನಾಟ್ ರಿಟೇನ್ ಅ ಇನ್ಫಾರ್ಮೇಷನ್ ಅಬೌಟ್ ಅ ಪ್ರೀವಿಯಸ್. ಸೊ ಇಟ್ ಈಸ್ ಅ HTTP is a stateless protocol. Next, HTTP is a connection oriented protocol or connectionless protocol. ಅಂದರೆ HTTP is a connectionless protocol. It means that after a client send a request and a server sends back and a response. ಅಂದರೆ ಏನು ಕ್ಲೈಂಟು ರಿಕ್ವೆಸ್ಟ್ ಸೆಂಡ್ ಮಾಡಿರ್ತಾನಲ್ಲ, ಸರ್ವರ್ ಏನು ಮಾಡ್ತಾನೆ, ಅವನು ಅದನ್ನ ರೆಸ್ಪಾನ್ಸ್ನ he sends back to the server and this connection between them is closed. ಅಂದರೆ ಅವಾಗ ಏನು ನಡೀತೆ ಅವಾಗಷ್ಟೇ ಅದು ಕನೆಕ್ಷನ್ ಇರುತ್ತೆ, ಆಮೇಲೆ ಅದು ಕ್ಲೋಸ್ ಆಗಿಬಿಡುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಕನೆಕ್ಷನ್ಲೆಸ್ ಪ್ರೋಟೋಕಾಲ್. ಅರ್ಥ ಆಯ್ತಲ್ವಾ? ಕನೆಕ್ಷನ್ಲೆಸ್ ಪ್ರೋಟೋಕಾಲ್ ಅಂತಂದರೆ ದಟ್ ಆಫ್ಟರ್ ಕ್ಲೈಂಟ್ ಸೆಂಡ್ ರಿಕ್ವೆಸ್ಟ್ ಟು ದ ಸರ್ವರ್ ಸೆಂಡ್ಸ್ ಬ್ಯಾಕ್ ಅ ರೆಸ್ಪಾನ್ಸ್ ಆ್ಯಂಡ್ ದ ಕನೆಕ್ಷನ್ ಬಿಟ್ವೀನ್ ದೆಮ್ ಈಸ್ ಕ್ಲೋಸ್ಡ್. So it is called as a connectionless protocol. So correct option ಯಾವುದು? ಆಪ್ಷನ್ 2 A ಮತ್ತು C. HTTP is a stateless protocol and HTTP is a connectionless protocol. Next, URL stands for. ಈ ಕ್ವಶನ್ ಅಂತೂ ಪ್ರತಿ ಎಕ್ಸಾಮಲ್ಲೂ ರಿಪೀಟ್ ಆಗ್ತಾನೇ ಇರುತ್ತೆ. ಈ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಇನ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆ್ಯಂಡ್ NBSP ಮೀನ್ಸ್. NBSP ಅಂದರೆ ಏನಂತ ಕೇಳಿದ್ದಾರೆ. ನನ್ ಆಫ್ ದಿಸ್, ನಂಬರ್ ಆಫ್ ಬ್ಲ್ಯಾಂಕ್ ಸ್ಪೇಸ್, ನಾನ್ ಬ್ರೇಕಿಂಗ್ ಸ್ಪೇಸ್, ನಿಬ್ಬಲ್ ಸ್ಪೇಸ್ ಅಂದರೆ ಏನು? ಇಟ್ ಈಸ್ ಅ ನಾನ್ ಬ್ರೇಕ್ ಸ್ಪೇಸ್. ಏನಿದು ಕಾಮನ್ಲಿ ಯೂಸ್ಡ್ HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಎಂಟಿಟಿ ಈಸ್ ಅ ನಾನ್ ಬ್ರೇಕಿಂಗ್ ಸ್ಪೇಸ್. ಏನಿದು ನಾನ್ ಬ್ರೇಕಿಂಗ್ ಸ್ಪೇಸ್ ಅಂದರೆ ಇಟ್ ಈಸ್ ಅ ಸ್ಪೇಸ್ ದಟ್ ವಿಲ್ ನಾಟ್ ಬ್ರೇಕ್ ಇನ್ ಟು ಅ ನ್ಯೂ ಲೈನ್, ವಿಲ್ ನಾಟ್ ಸಪ್ರೇಟ್. ಅಂದರೆ ಅದೇನು ಲೈನಿಗೆ ಹೋಗ್ತಿರುತ್ತಲ್ಲ, ಇಟ್ ಡಸ್ ನಾಟ್ ಬ್ರೇಕ್, ಇಟ್ ಡಸ್ ನಾಟ್ ಸಪ್ರೇಟ್ ಇನ್ ಅ ನ್ಯೂ ಲೈನ್. ನ್ಯೂ ಲೈನಲ್ಲಿ ಹೋಗಲ್ಲ, ಯಾವ ಲೈನಲ್ಲಿ ಹೋಗ್ತಿರುತ್ತೆ ಅದೇ ಲೈನಲ್ಲಿ ಹೋಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ನಾನ್ ಬ್ರೇಕಿಂಗ್ ಸ್ಪೇಸ್. ಅಮಾಂಗ್ ದ ಫಾಲೋಯಿಂಗ್ ಲಿಸ್ಟ್ ವಿಚ್ ಈಸ್ ನಾಟ್ ಅ ಇಮೇಲ್ ಪ್ರೋಟೋಕಾಲ್. ಕೊಟ್ಟಿರೋದ್ರಲ್ಲಿ ಯಾವುದು ಇಮೇಲ್ ಪ್ರೋಟೋಕಾಲ್ ಅಲ್ಲ ಅಂತ ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತು, SMTP ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, POP3 ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್, IMAP ಅಂದರೆ ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. Here the messages are stored. ಸೊ ಯಾವುದು ಇಮೇಲ್ ಪ್ರೋಟೋಕಾಲ್ ಅಲ್ಲ ಅಂದರೆ ಇಟ್ ಈಸ್ ಅ SNMP. SMTPಯಲ್ಲಿ ಏನಾಗಿರುತ್ತೆ, ವಿ ಸೆಂಡ್ ಮೆಸೇಜಸ್
SMTP is used to send and receive messages over internet. Next, by considering a database languages. DDL ಅಂದರೆ ಡಾಟಾ ಡೆಫಿನಿಷನ್ ಲ್ಯಾಂಗ್ವೇಜ್, DQL ಅಂದರೆ ಡಾಟಾ ಕ್ಯೂರಿ ಲ್ಯಾಂಗ್ವೇಜ್, DML ಅಂದರೆ ಡಾಟಾ ಮೈಗ್ರೇಷನ್ ಲ್ಯಾಂಗ್ವೇಜ್, ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್. There are various types of a database language. Database language ಅಲ್ಲಿ various types ಇದೆ. ಅಂದರೆ DDL ಇದೆ, DCL, DML ಜೊತೆಗೆ DQC, DQL. ಏನಿದು DDL ಅಂದರೆ ಇಟ್ ಈಸ್ ಅ ಡಾಟಾ ಡೆಫಿನಿಷನ್ ಲ್ಯಾಂಗ್ವೇಜ್. DCL ಅಂದರೆ ಡಾಟಾ ಕಂಟ್ರೋಲ್ ಲ್ಯಾಂಗ್ವೇಜ್. DML ಅಂದರೆ ಡಾಟಾ ಮೈಗ್ರೇಷನ್ ಅಲ್ಲ, ಡಾಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. DQL ಅಂದ್ರೇನು? ಡಾಟಾ ಕ್ಯೂರಿ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಯಾವುದು ತಪ್ಪಿದೆ ಅಂದರೆ ಇಟ್ ಈಸ್ ಅ DML ಅಂದರೆ ನಾಟ್ ಮೈಗ್ರೇಷನ್ manipulation language. Database languages are a set of instruction used to define and manipulate and control a data. ಇದೇನು ಮಾಡುತ್ತೆ? It used to manipulate the and control the data. It provides a user to interact and manage data. ಇದೇನು ಮಾಡುತ್ತೆ? It manage the data stored ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ABD. ಎಲ್ಲಿದೆ? ಆಪ್ಷನ್ 3. ದ ಸಿಂಬಲ್ ಆಫ್ ಅ ರೆಕ್ಟ್ಯಾಂಗಲ್ ಇನ್ ಅ ಫ್ಲೋ ಚಾರ್ಟ್ ರೆಪ್ರೆಸೆಂಟ್. ನೀವೆಲ್ಲ ಫ್ಲೋ ಚಾರ್ಟ್ ನೋಡಿರ್ತೀರ. ಫಸ್ಟ್ ಯಾವ ಸಿಂಬಲ್ ಇರುತ್ತೆ? ಫಸ್ಟು ಓವೆಲ್, ನೆಕ್ಸ್ಟು ರೆಕ್ಟ್ಯಾಂಗಲ್. ಫಸ್ಟ್ ಓವೆಲ್, ರೆಕ್ಟ್ಯಾಂಗಲ್, ಆ್ಯರೋ, ಡೈಮಂಡ್ and a parallelogram. ಸೊ ಓವೆಲ್ ಏನು ಇಂಡಿಕೇಟ್ ಮಾಡುತ್ತೆ? ಇದು ಓವೆಲ್ ಏನು ಇಂಡಿಕೇಟ್ ಮಾಡುತ್ತೆ? ಸ್ಟಾರ್ಟ್ ಆ್ಯಂಡ್ ಎಂಡ್ ಆಫ್ ಅ ಪ್ರೊಸೆಸ್. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಏನು ಇಂಡಿಕೇಟ್ ಮಾಡುತ್ತೆ? ಸ್ಟಾರ್ಟ್ ಆ್ಯಂಡ್ ಎಂಡ್ ಓವೆಲ್ ಇಂಡಿಕೇಟ್ ಮಾಡುತ್ತೆ. ರೆಕ್ಟ್ಯಾಂಗಲ್ ಏನು ಇಂಡಿಕೇಟ್ ಮಾಡುತ್ತೆ? ಪ್ರೊಸೆಸಿಂಗ್. ನೆಕ್ಸ್ಟ್ ಆ್ಯರೋ ಏನು ಇಂಡಿಕೇಟ್ ಮಾಡುತ್ತೆ? ಫ್ಲೋ ಬಿಟ್ವೀನ್ ಸ್ಟೆಪ್ಸ್. ನೆಕ್ಸ್ಟು ಡೈಮಂಡ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ಅ ರಿಕ್ವೆಸ್ಟ್ ಎಸ್ ಆರ್ ನೋ ಅಂತ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಇದೇನು ಇಂಡಿಕೇಟ್ ಮಾಡುತ್ತೆ? ಇನ್ಪುಟ್ ಆರ್ ಔಟ್ಪುಟ್, ಯೂಸ್ಡ್ ಫಾರ್ ಇನ್ಪುಟ್ ಆರ್ ಔಟ್ಪುಟ್. ಅರ್ಥ ಆಯ್ತಲ್ವಾ? ದೀಸ್ ಆರ್ ಆಲ್ ದ ಸಿಂಬಲ್ಸ್ ಆಫ್ ಅ ಫ್ಲೋ ಚಾರ್ಟ್. ದಿಸ್ ಈಸ್ ಅ ಓವೆಲ್. ಓವೆಲ್ ಏನು ಇಂಡಿಕೇಟ್ ಮಾಡುತ್ತೆ? ಸ್ಟಾರ್ಟ್ ಆರ್ ಎಂಡ್ ಆಫ್ ಅ ಪ್ರೋಸೆಸ್. ರೆಕ್ಟ್ಯಾಂಗಲು ಪ್ರೊಸೆಸಿಂಗ್. ಆ್ಯರೋ ಏನು ಮಾಡುತ್ತೆ? ಫ್ಲೋ ಬಿಟ್ವೀನ್ ಸ್ಟೆಪ್ಸ್. ಡೈಮಂಡ್ ಏನು ಮಾಡುತ್ತೆ? ರಿಕ್ವೆಸ್ಟ್ ಎಸ್ ಆರ್ ನೋ. ಪ್ಯಾರಲೋಗ್ರಾಮ್ ಯೂಸ್ಡ್ ಫಾರ್ ಇನ್ಪುಟ್ ಅಂಡ್ ಔಟ್ಪುಟ್ ಡಾಟಾ. ಸೊ ಸಿಂಬಲ್ ಆಫ್ ರೆಕ್ಟ್ಯಾಂಗಲ್ ಇನ್ ಅ ಫ್ಲೋ ಚಾರ್ಟ್ ರೆಪ್ರೆಸೆಂಟ್. ಏನು ಹೇಳಿದೆ ನಾನು? ಸಿಂಬಲ್ ಆಫ್ ರೆಕ್ಟ್ಯಾಂಗಲ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ಅ ಪ್ರೊಸೆಸಿಂಗ್. ನಾನು ಇನ್ನೊಮ್ಮೆ ಹೇಳ್ತೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಾರಿ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಓವೆಲ್ ಏನು ಇಂಡಿಕೇಟ್ ಮಾಡುತ್ತೆ? ಸ್ಟಾರ್ಟ್ ಆ್ಯಂಡ್ ಎಂಡ್. ರೆಕ್ಟ್ಯಾಂಗಲು ಪ್ರೊಸೆಸಿಂಗ್. ಆ್ಯರೋ ಮಾರ್ಕು ಫ್ಲೋ ಬಿಟ್ವೀನ್ ಸ್ಟೆಪ್ಸ್. ಡೈಮಂಡ್ ರಿಕ್ವೆಸ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಏನು ಇಂಡಿಕೇಟ್ ಮಾಡುತ್ತೆ? ಇಟ್ ಈಸ್ ಅ ಯೂಸ್ಡ್ ಫಾರ್ ಇನ್ಪುಟ್ ಅಂಡ್ ಆರ್ ಔಟ್ಪುಟ್. Consider the following statement with respect to entity relationship in database. In total participation, each entity is involved in a relationship. Partial participation is represented by the double line. ಯಾವ ಆಪ್ಷನ್ ಕರೆಕ್ಟ್ ಇದೆ ರೆಸ್ಪೆಕ್ಟ್ ಟು ದ ಎಂಟಿಟಿ ರಿಲೇಷನ್ಶಿಪ್ ಅಂದರೆ
in total participation, every entity within a given entity set must be involved in at least one relation. ಸೊ ಇದು ಕರೆಕ್ಟ್ ಇದೆ. ಇನ್ ಟೋಟಲ್ ಪಾರ್ಟಿಸಿಪೇಷನ್ every entity within a given entity should be involves at least one relationship. Next, partial participation is represented by the double line. No. In a ER diagram andre entity relationship diagram, partial representation is represented by a single line. Single line alli idu represent ಆಗುತ್ತೆ, not a double line connecting an entity set of a relationship. So option 1 ಅಷ್ಟೇ ಕರೆಕ್ಟ್, ಅಂದರೆ ಓನ್ಲಿ ಎ ಕರೆಕ್ಟ್. Partial participation is represented by a single line. So what is ER diagram ಅಂದರೆ, an ER diagram is a visual representation of how entity or a thing in a database relationship to each other. ಇದೇನು ಹೇಳುತ್ತೆ? ವಿಜುವಲ್ ರೆಪ್ರೆಸೆಂಟೇಷನಲ್ಲಿ ಎಂಟಿಟಿ ಅಥವಾ ಥಿಂಗ್ಸು ಯಾವ ರೀತಿ ರಿಲೇಷನ್ಶಿಪ್ ಈಚ್ ಅದರ್ ಇದೆ ಅನ್ನೋದನ್ನ ನಮಗೆ ವಿಜುವಲ್ ರೆಪ್ರೆಸೆಂಟೇಷನ್ ನೀಡುತ್ತೆ. ವಾಟ್ ಆರ್ ದ ಕೀ ಕಾಂಪೋನೆಂಟ್ಸ್ ಆಫ್ ಅ ER ಡಯಾಗ್ರಾಮ್ ಅಂದರೆ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮ್ದು ಕಾಂಪೋನೆಂಟ್ಸ್ ಏನಂದರೆ, ಇಟ್ ರೆಪ್ರೆಸೆಂಟೆಡ್ ಅಂದರೆ ಕೆಲವೊಂದು ಕಾಂಪೋನೆಂಟ್ಸ್ ಇದ್ದಾವೆ. ರೆಕ್ಟ್ಯಾಂಗಲ್ ಆಗಿರ್ಬೋದು, ಆಟ್ರಿಬ್ಯೂಟ್ಸ್, ನೆಕ್ಸ್ಟು ರಿಲೇಷನ್ಶಿಪ್. ಈ ರೆಕ್ಟ್ಯಾಂಗಲ್ಲು ಏನು ರೆಪ್ರೆಸೆಂಟ್ ಮಾಡುತ್ತೆ? ER ಅಂದರೆ ಎಂಟಿಟಿ ರಿಲೇಷನ್ಶಿಪ್ ಡಯಾಗ್ರಾಮು ಆಟ್ರಿಬ್ಯೂಟ್ಸ್ ಬರುತ್ತೆ, ಎಂಟಿಟಿ ಮತ್ತು ರಿಲೇಷನ್ಶಿಪ್. ನಿಮಗೆ ಕ್ವಶನ್ ಏನು ಕೇಳ್ಬೋದು? ಆಟ್ರಿಬ್ಯೂಟ್ಸ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಾರೆ. ಆಟ್ರಿಬ್ಯೂಟ್ ರೆಪ್ರೆಸೆಂಟೆಡ್ ಬೈ ದ ಓವೆಲ್, ಎಂಟಿಟಿ ರೆಪ್ರೆಸೆಂಟೆಡ್ ಬೈ ದ rectangle. Next, relationship represented by the diamond. ಅರ್ಥ ಆಯ್ತಲ್ವಾ? ER ಡಯಾಗ್ರಾಮ್ ಕಾಂಪೋನೆಂಟ್ಸ್ ಯಾವುವು ಅಂದರೆ ಎಂಟಿಟಿ, ಆಟ್ರಿಬ್ಯೂಟ್ಸ್ ಆ್ಯಂಡ್ ರಿಲೇಷನ್ಶಿಪ್. ಎಂಟಿಟಿ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಈಸ್ ಅ ರೆಕ್ಟ್ಯಾಂಗಲ್. ಆಟ್ರಿಬ್ಯೂಟ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಓವೆಲ್. ನೆಕ್ಸ್ಟು ರಿಲೇಷನ್ಶಿಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಈಸ್ ಅ ಡೈಮಂಡ್. ಸೊ ವೆರಿ ಇಂಪಾರ್ಟೆಂಟ್, ಕೀಪ್ ಇನ್ ಮೈಂಡ್. ಇನ್ ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಕಂಟ್ರೋಲ್ M is used to add a new slide. Control M is used to add a new slide. Control N is used to add a new slide. Control N is used to add a new slide ಅಂದರೆ ಆಪ್ಷನ್ ಎ ಬಿ ಅಷ್ಟೇ ಕರೆಕ್ಟ್ ಇದೆ. ಎಸ್, ಇನ್ನು PowerPoint presentation, Control plus M is used to add a new slide. Control plus M ನ ಎದಕ್ಕೆ ಯೂಸ್ ಮಾಡ್ತೀವಿ? ಟು ಆ್ಯಡ್ ಅ ನ್ಯೂ ಸ್ಲೈಡ್. ಕಂಟ್ರೋಲ್ ಪ್ಲಸ್ ಎನ್ ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? Control plus N is used to create a new presentation. ನ್ಯೂ ಪ್ರೆಸೆಂಟೇಷನ್ ಮಾಡೋಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಎನ್ನ ಯೂಸ್ ಮಾಡ್ತೀವಿ, ನಾಟ್ ಟು ಆ್ಯಡ್ ಅ ನ್ಯೂ ಸ್ಲೈಡ್. ನ್ಯೂ ಸ್ಲೈಡ್ ಆ್ಯಡ್ ಮಾಡೋಕ್ಕೆ ನಾವು ಕಂಟ್ರೋಲ್ ಪ್ಲಸ್ ಎಮ್ನ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಪ್ಲಸ್ ಎನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಅ ಕ್ರಿಯೇಟ್ ಅ ನ್ಯೂ ಪ್ರೆಸೆಂಟೇಷನ್. ಸೊ ಆಪ್ಷನ್ ಎ ಬಿ ಇದೆ ಕರೆಕ್ಟ್ ಇದೆ, ಅಂದರೆ ಆಪ್ಷನ್ 2 is the correct. The speed of a mouse pointer can be adjusted using the none of these: pointer option tab, pointer tab, buttons tab. ಅಂದರೆ the speed of a mouse pointer can be adjusted using the pointer option tab. The speed of a mouse pointer can be adjusted using a pointer tab within the mouse setting. Mouse setting ಅಲ್ಲಿ ನಾವು ಇದನ್ನ ಅಡ್ಜಸ್ಟ್ ಮಾಡ್ಬೋದು ಯೂಸಿಂಗ್ ಅ ಪಾಯಿಂಟರ್ ಆಪ್ಷನ್ ಟ್ಯಾಬ್. ದಿಸ್ ಈಸ್ ಫೌಂಡ್ ಅಂಡರ್ ದ ಕಂಟ್ರೋಲ್ ಪ್ಯಾನಲ್. ಇದು ಎಲ್ಲಿರುತ್ತೆ? ಕಂಟ್ರೋಲ್ ಪ್ಯಾನಲಲ್ಲಿ ಇರುತ್ತೆ. ದಿಸ್ ಅಲೋ ಯೂಸರ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಪಾಯಿಂಟರ್ ಸ್ಪೀಡ್. ಇದು ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಸ್ಪೀಡ್. ಪಾಯಿಂಟರ್ ಸ್ಪೀಡ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ.
With respect to MSL Excel spreadsheet, match least one with the least two. ರೋ ಅಂದ್ರೇನು? ರೋ ಅಲ್ಲಿ ಏನಿರುತ್ತೆ? ಏನಿರುತ್ತೆ ರೋ ಅಲ್ಲಿ? 1 2 3 ಕರೆಕ್ಟಾ? ರೋ ಫಾಲೋಸ್ 1 2 3. ಇದು ರೋ, ಇದು ಕಾಲಮ್ A B C. ದಿಸ್ ಈಸ್ ರೋ, ದಿಸ್ ಈಸ್ ಕಾಲಮ್. ರೋ ಅಂದ್ರೇನು? 1 2 3. ನೆಕ್ಸ್ಟ್ ಕಾಲಮ್ ಏನು? A B C ಅಂದರೆ ಆಪ್ಷನ್ 2ಗೆ Q O. ಸೆಲ್ ಅಂದ್ರೇನು? ಸೆಲ್ಲಲ್ಲಿ ಏನಿರುತ್ತೆ? ಈಗ ಇದು ಸೆಲ್ ಅಂದರೆ ಇದರಲ್ಲೇನು ರೋಸ್ ಮತ್ತು ಕಾಲಮ್ಸ್ ಇರುತ್ತೆ. ಅಂದರೆ A1 B1 C1 ಇರುತ್ತೆ. A1 B1 C1 ಆಯಿತಾ? ಆಪ್ಷನ್ ಏನು ಬರುತ್ತೆ? POM. POM ಎಲ್ಲಿದೆ? ಆಪ್ಷನ್ 1. ಅಂದರೆ ರೋ ಏನಾಗಿರುತ್ತೆ? ಇಟ್ ರೆಪ್ರೆಸೆಂಟ್ ಇಂಡಿಕೇಟ್ಸ್ 1 2 3 ಅಂತ ಇಂಡಿಕೇಟ್ ಮಾಡುತ್ತೆ. ಕಾಲಮ್ ಏನು ಇಂಡಿಕೇಟ್ ಮಾಡುತ್ತೆ? A B C ಅಂತ ಇಂಡಿಕೇಟ್ ಮಾಡುತ್ತೆ. ಸೆಲ್ ಅಂದ್ರೇನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ರೋಸ್ ಅಂಡ್ ಕಾಲಮ್ಸ್. A1 B1 C1. ವಾಟ್ ಈಸ್ ದ ಮೈಕ್ರೋಸಾಫ್ಟ್ ವಿಂಡೋಸ್? ಮೈಕ್ರೋಸಾಫ್ಟ್ ವಿಂಡೋಸ್ ಏನಾಗಿದೆ? ಇಟ್ ಈಸ್ ಅ ಸ್ಪ್ರೆಡ್ಶೀಟ್ ಕ್ಯಾಲ್ಕುಲೇಷನ್, ಡಾಟಾಬೇಸ್ ಪ್ರೋಗ್ರಾಮ್, ಆಪರೇಟಿಂಗ್ ಸಿಸ್ಟಮ್, ವರ್ಡ್ ಪ್ರೊಸೆಸಿಂಗ್ ಪ್ರೋಗ್ರಾಮ್. ಅಂದರೆ ಇಟ್ ಈಸ್ ಅ ಆಪರೇಟಿಂಗ್ ಸಿಸ್ಟಮ್. ಮೈಕ್ರೋಸಾಫ್ಟ್ ವಿಂಡೋಸ್ ಈಸ್ ಅ ಆಪರೇಟಿಂಗ್ ಸಿಸ್ಟಮ್. ಹೌ ಟು ಚೇಂಜ್ ಅ ಸ್ಪೇಸಿಂಗ್ ಬಿಟ್ವೀನ್ ಅ ಪ್ಯಾರಾಗ್ರಾಫ್ ಅಂಡ್ ಅ ಲೈನಿಂಗ್? ಹೌ ಟು ಚೇಂಜ್ ಅ ಸ್ಪೇಸಿಂಗ್ ಬಿಟ್ವೀನ್ ಅ ಪ್ಯಾರಾಗ್ರಾಫ್ ಅಂಡ್ ಲೈನ್ಸ್ ಅಂದರೆ ಟು ಅಡ್ಜಸ್ಟ್ ದ ಸ್ಪೇಸಿಂಗ್ ಬಿಟ್ವೀನ್ ಅ ಪ್ಯಾರಾಗ್ರಾಫ್ ಅಂಡ್ ಅ ಲೈನ್, ನ್ಯಾವಿಗೇಟ್ ಟು ದ ಲೈನ್ ಅಂಡ್ ಅ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಆಪ್ಷನ್. ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ 3. ಅಂದರೆ ಸೆಲೆಕ್ಟ್ ದ ಪ್ಯಾರಾಗ್ರಾಫ್ ಆರ್ ಅ ಪ್ಯಾರಾಗ್ರಾಫ್ಸ್ ಯು ವಿಶ್ ಟು ಚೇಂಜ್. ನಮಗೆ ಯಾವ ಪ್ಯಾರಾಗ್ರಾಫ್ನ ಚೇಂಜ್ ಮಾಡಬೇಕು ಅನ್ಕೋತೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ದ ಇಂಡೆಂಟ್ ಅಂಡ್ ಸ್ಪೇಸಿಂಗ್ ಟ್ಯಾಬ್. ನಾವು ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪ್ಯಾರಾಗ್ರಾಫ್ ಇದೆ. ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ದೆನ್ ಕ್ಲಿಕ್ ದ ಇಂಡೆಂಟ್ಸ್ ಅಂಡ್ ಸ್ಪೇಸ್ ಟ್ಯಾಬ್ನ ಕ್ಲಿಕ್ ಮಾಡಬೇಕು. ಆನ್ ದ ಹೋಮ್ ಟ್ಯಾಬ್ ಎಲ್ಲಿರುತ್ತೆ? ಇದು ಇಂಡೆಂಟ್ ಮತ್ತು ಸ್ಪೇಸ್ ಟ್ಯಾಬು ಹೋಮ್ ಟ್ಯಾಬಲ್ಲಿರುತ್ತೆ. ಕ್ಲಿಕ್ ದ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್. ನೆಕ್ಸ್ಟ್ ಇನ್ ದ ಸ್ಪೇಸ್ ಸೆಕ್ಷನ್ ಅಡ್ಜಸ್ಟ್ ಯುವರ್ ಸ್ಪೇಸಿಂಗ್ ಅಕಾರ್ಡಿಂಗ್ಲಿ. ಅರ್ಥ ಆಯ್ತಲ್ವಾ? ಫಸ್ಟು ನಾವು ಯಾವ ಪ್ಯಾರಾಗ್ರಾಫ್ನ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಗೋ ಟು ದ ಹೋಮ್ ಟ್ಯಾಬ್ ಆ್ಯಂಡ್ ಇನ್ ದ್ಯಾಟ್ ಯು ಶುಡ್ ಸೆಲೆಕ್ಟ್ ಇಂಡೆಂಟ್ಸ್ ಅಂಡ್ ಸ್ಪೇಸಿಂಗ್ ಟ್ಯಾಬ್. Then you can change the spacing between a paragraph and a lines. So correct option is option 3. What is the purpose of a MS Excel application program? It is a spreadsheet, text document, slide presentation, database. ಅಂದರೆ MS Excel is a spreadsheet application program. Text document ಅಂದರೆ it is a MS Word. ಸ್ಲೈಡ್ ಪ್ರೆಸೆಂಟೇಷನ್ ಅಂದರೆ MS PowerPoint. ಐಡೆಂಟಿಫೈ ದ ಫಂಕ್ಷನ್ ದಟ್ ರಿಟರ್ನ್ ದ ಸ್ಮಾಲೆಸ್ಟ್ ನಂಬರ್ ಇನ್ ಅ ಸೆಟ್ ಆಫ್ ವ್ಯಾಲ್ಯೂಸ್. ಸ್ಮಾಲೆಸ್ಟ್ ನಂಬರಲ್ಲಿ ರಿಟರ್ನ್ ಆಗೋ ವ್ಯಾಲ್ಯೂ ಯಾವುದು ಅಂದರೆ ಇಟ್ ಈಸ್ ಅ ಮಿನ್. ಮಿನ್ ಅಂದ್ರೇನು? ಮಿನಿಮಮ್. ಸ್ಟಾರ್ಟಿಂಗ್ ಸೆಲ್ ಅಡ್ರೆಸ್ ಈಸ್ ಟು ಎಂಡಿಂಗ್ ಸೆಲ್ ಅಡ್ರೆಸ್. min function used to return a smallest value from a set of a number. For example, ನಾವು ಏನಾದ್ರು ಮಾಡಬೇಕಾದ್ರೆ min 10 5 15 ಈ ರೀತಿ ಬರೆದಿವಲ್ಲ, this function returns the smallest number in a set of values. Which of the following Excel chart is the best chart type for comparing the values across a few categories when the chart shows duration of a category text is long? Yeah, chart is best for comparing the values with a few categories. It is a
bar chart. Comparing values across a few category, we use a bar chart. Next line chart ಅಂದ್ರೇನು? Trend of a data over a continuous interval ಅಂದರೆ ಶೋಯಿಂಗ್ ಈ ಥರ ಇರುತ್ತಲ್ಲ, ಶೋಯಿಂಗ್ ಅ ಟ್ರೆಂಡ್ ಅನಾಲಿಸಿಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇಟ್ ಈಸ್ ಕಾಲ್ಡ್ ಆಸ್ ಅ ಲೈನ್ ಚಾರ್ಟ್. ನೆಕ್ಸ್ಟ್ ಪೈ ಚಾರ್ಟ್ ಅಂದ್ರೇನು? ನೆಕ್ಸ್ಟ್ ಪೈ ಚಾರ್ಟ್ ಅಂದರೆ ಶೋಸ್ ಅ ಪ್ರೊಫೆಷನಲ್ size of a item. Only one data series of a sum of item ಅಂದರೆ ನಾವು ಓನ್ಲಿ ಒನ್ ಡಾಟಾ ಸೀರೀಸ್ನ ಯೂಸ್ ಮಾಡಿ ಸಮ್ ಆಫ್ ದ ಐಟಮ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಪೈ ಚಾರ್ಟ್. ಸೊ ಫಾರ್ ಕಂಪೇರಿಂಗ್ ಅ ವ್ಯಾಲ್ಯೂಸ್ ವಿತ್ ಅ ಫ್ಯೂ ಕ್ಯಾಟಗರೀಸ್ ಅಂದರೆ ಇಟ್ ಈಸ್ ಅ ಬಾರ್ ಚಾರ್ಟ್. ಇನ್ Excel, after you filter data, you can copy, find, edit, format, chart and print the subset of a filtered data without rearranging or moving ಅಂದರೆ all of the above. After filtering data in Excel, you can copy. ನಾವೇನು ಮಾಡ್ಬೋದು? ಕಾಪಿ ಮಾಡ್ಬೋದು. and you can format and we can print without affecting the original chart visible. ಒರಿಜಿನಲ್ಗೆ ಎಫೆಕ್ಟ್ ಆಗದೆ ವಿ ಕ್ಯಾನ್ ಕಾಪಿ, ಫೈಂಡ್ ಆ್ಯಂಡ್ ಫಾರ್ಮೇಟ್ ಆಫ್ಟರ್ ಫಿಲ್ಟರಿಂಗ್ ಡಾಟಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ISP ಸ್ಟ್ಯಾಂಡ್ಸ್ ಫಾರ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಆಪ್ಷನ್ 3. ವೆಬ್ ಪೇಜ್ ಆಸ್ ಅ ಯೂನಿಕ್ ಅಡ್ರೆಸ್ ಕಾಲ್ಡ್ ಆಸ್ URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ವಾಟ್ ಈಸ್ ದ ಫಾರ್ಮೆಟ್ ಆಫ್ ಅ ಇಮೇಲ್ ಅಡ್ರೆಸ್? ಇಮೇಲ್ ಅಡ್ರೆಸ್ದು ಫಾರ್ಮೆಟ್ ಏನು? ಯೂಸರ್ ನೇಮ್ ಫಾಲೋಡ್ ಡೊಮೈನ್ ನೇಮ್. ಯೂಸರ್ ನೇಮ್ ಫಾಲೋಡ್ ಡೊಮೈನ್ ನೇಮ್ ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1. ಯೂಸರ್ ನೇಮ್ ಫಾಲೋಡ್ ಅ ಡೊಮೈನ್ ನೇಮ್. The process of resending an email messages delivered to one email address to one or more different email addresses. ಈಗ ನಮಗೆ ಬಂದಿರೋ ಮೆಸೇಜ್ನ ನಾವು ಬೇರೆಯವರಿಗೆಲ್ಲ ರೀಸೆಂಡ್ ಮಾಡ್ತೀವಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಕಾಪಿ, ರಿಪ್ಲೈ ಟು, ರಿಪ್ಲೈ ಆಲ್, ಫಾರ್ವರ್ಡ್ ಅಂದರೆ ಇಟ್ ಈಸ್ ಅ ಫಾರ್ವರ್ಡ್. In which menu you can find the features like a tables, picture, shapes, text, box, word art, etc. in a PowerPoint presentation. ಯಾವ ಮೆನುವಲ್ಲಿ ನಾವು ಈ ಫೀಚರ್ಸ್ನ ನೋಡ್ತೀವಿ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಇನ್ಸರ್ಟ್ ಮೆನು. ಇನ್ ಇನ್ಸರ್ಟ್ ಮೆನು we can insert a table, picture, shapes and a text. ನಾನು MS ವರ್ಡ್, MS ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್ನ ಡೀಟೇಲಾಗಿ ಮೆನುಸ್ ಆಗಿರ್ಬೋದು, ಶಾರ್ಟ್ಕಟ್ ಕೀಸ್ ಬಗ್ಗೆ ಡೀಟೇಲಾಗಿ ಕ್ಲಾಸ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಂಪ್ಯೂಟರ್ ಪ್ಲೇ ಲಿಸ್ಟಿಗೆ ಹೋದರೆ ಯು ವಿಲ್ ಗೆಟ್ ದೋಸ್ ಕ್ಲಾಸಸ್. ನೆಕ್ಸ್ಟ್ ಹೋಮ್ ಮೆನ್ಯೂಲಿ ಏನಿರುತ್ತೆ? ಹೋಮ್ ಮೆನ್ಯೂಲಿ ಸ್ಲೈಡ್ಸ್, ಫಾಂಟ್. ಹೋಮ್ ಮೆನ್ಯೂಲಿ ಏನಿರುತ್ತೆ? ಸ್ಲೈಡ್ಸ್, ಫಾಂಟ್ ಮತ್ತು ಪ್ಯಾರಾಗ್ರಾಫ್ ಆಗಿರ್ಬೋದು. ಸ್ಲೈಡ್ಸಲ್ಲಿ ಏನು ಬರುತ್ತೆ? ನ್ಯೂ ಸ್ಲೈಡ್ನ ಸೆಲೆಕ್ಟ್ ಮಾಡೋದು ಬರುತ್ತೆ. ಫಾಂಟಲ್ಲಿ ಸೈಜ್, ಕಲರ್ ಆಗಿರ್ಬೋದು, ಸ್ಟೈಲ್, ಈ ರೀತಿ. ಪ್ಯಾರಾಗ್ರಾಫಲ್ಲಿ ಲೆಫ್ಟ್, ಸೆಂಟರ್, ರೈಟ್, ಅಲಿಗೆಂಟ್, ಜಸ್ಟಿಫೈ ಬರುತ್ತೆ. ನೆಕ್ಸ್ಟು ಡ್ರಾಯಿಂಗ್ ಅಂದರೆ ಇನ್ಸರ್ಟ್ ಅ ಶೇಪ್. ಕ್ಲಿಪ್ಬೋರ್ಡು ಕೂಡ ಹೋಮ್ ಮೆನುವಲ್ಲಿ ಬರುತ್ತೆ. ವಿ ಕ್ಯಾನ್ ಕಾಪಿ, ಪೇಸ್ಟ್ ಆ್ಯಂಡ್ ಕಟ್ಟಿಂಗ್. ನೆಕ್ಸ್ಟು ಎಡಿಟಿಂಗು ಕೂಡ ಹೋಮ್ ಮೆನುವಲ್ಲಿ ಬರುತ್ತೆ, ಅಂದರೆ ಫೈಂಡ್ ಆ್ಯಂಡ್ ರೀಪ್ಲೇಸ್. ದೀಸ್ ಆರ್ ಆಲ್ ಫೀಚರ್ಸ್ ಕಮ್ ಇನ್ ಅ ಹೋಮ್ ಮೆನು. ನೆಕ್ಸ್ಟು ಡಿಸೈನ್ ಮೆನುವಲ್ಲಿ ಏನು ಬರುತ್ತೆ? ಡಿಸೈನ್ ಮೆನುವಲ್ಲಿ ಏನು ಬರುತ್ತೆ ಅಂದರೆ ಇಟ್ ಅಲೋಸ್ ಯೂಸರ್ ಟು ಅಪ್ಲೈ ಥೀಮ್ಸ್ ಆಗಿರ್ಬೋದು, ವೇರಿಯಂಟ್ಸ್ ಆಗಿರ್ಬೋದು,
ದಟ್ ಆಫರ್ ಡಿಫ್ರೆಂಟ್ ಕಲರ್ ಆಗಿರ್ಬೋದು, ಫಾಂಟ್ ಸೈಜ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಸ್ಟೈಲ್ಸ್ ಆಗಿರ್ಬೋದು. ದೀಸ್ ಆರ್ ಕಮ್ ಇನ್ ದ ಡಿಸೈನ್ ಮೆನು. ನೆಕ್ಸ್ಟು ಆ್ಯನಿಮೇಷನ್. ದೀಸ್ ಫೀಚರ್ ಇನ್ಕ್ಲೂಡ್ ವೇರಿಯಸ್ ಆ್ಯನಿಮೇಷನ್ ಟೈಪ್ಸ್, ಅಂದರೆ ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಸ್ಟ್ ಆಗಿರ್ಬೋದು, ಎಂಫಸೈಸಸ್ ಆಗಿರ್ಬೋದು, ಮೋಷನ್ ಆಗಿರ್ಬೋದು, ಪಾತ್ಸ್, ಆ್ಯನಿಮೇಷನ್ ಎಫೆಕ್ಟ್ಸ್, ಟೈಮಿಂಗ್ ಆ್ಯಂಡ್ ಡ್ಯೂರೇಷನ್ ಅಡ್ಜಸ್ಟ್ಮೆಂಟ್. ಇವನ್ನೆಲ್ಲ ಎಲ್ಲಿ ನೋಡ್ತೀವಿ ನಾವು? ಆ್ಯನಿಮೇಷನಲ್ಲಿ ನೋಡ್ತೀವಿ. ಸೊ ಟೇಬಲ್, ಪಿಕ್ಚರ್ಸ್, ಶೇಪ್ಸ್, ಟೆಕ್ಸ್ಟ್ ಬಾಕ್ಸ್ ಆ್ಯಂಡ್ ವರ್ಡ್ ಆರ್ಟ್ ಎಲ್ಲಿ ನೋಡ್ತೀವಿ? ಇನ್ಸರ್ಟ್ ಮೆನುವಲ್ಲಿ ನೋಡ್ತೀವಿ. ವಿಚ್ ಫಂಕ್ಷನ್ ಕೀ ಈಸ್ ಯೂಸ್ ಟು ಸ್ಟಾರ್ಟ್ ದ ಸ್ಲೈಡ್ ಶೋ ಫ್ರಮ್ ಅ ಕರೆಂಟ್ ಸ್ಲೈಡ್? ಈ ಕ್ವಶನ್ ಅಂತೂ ನಾನು ಇವಾಗ ಆಲ್ರೆಡಿ 3 ಪೇಪರ್ನ ಕಂಪ್ಲೀಟ್ ಮಾಡಿದ್ದೀನಲ್ಲ, ಪ್ರತಿಯೊಂದು ಪೇಪರಲ್ಲಿ ಇದು ಬಂದಿದೆ. ಕರೆಂಟ್ ಸ್ಲೈಡು ಮತ್ತು ಪ್ರೆಸೆಂಟೇಷನ್ ಆಫ್ ಫ್ರಮ್ ಯಾವ ಶಾರ್ಟ್ಕಟ್ ಕೀ ಫಾರ್ ಕರೆಂಟ್ ಸ್ಲೈಡಿಂದ ಸ್ಲೈಡ್ ಶೋನ ಸ್ಟಾರ್ಟ್ ಮಾಡಬೇಕು, ಬಿಗ್ನಿಂಗಿಂದ ಸ್ಟಾರ್ಟ್ ಮಾಡಬೇಕು. ಈ ಕ್ವಶನ್ ಪ್ರತಿ ಬಾರಿ ರಿಪೀಟ್ ಆಗಿದೆ. ಸ್ಲೈಡ್ ಫ್ರಮ್ ಅ ಬಿಗ್ನಿಂಗ್ ಆಗಿರ್ಬೋದು, ಕರೆಂಟ್ ಸ್ಲೈಡಿಂದ ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ಸ್ಲೈಡ್ ಶೋ ಸ್ಟಾರ್ಟ್ ಮಾಡ್ತಾರೆ ಅಂತ. ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಫಾರ್ ಅ ಸ್ಲೈಡ್ ಶೋ ಫ್ರಮ್ ಅ ಬಿಗ್ನಿಂಗ್ ಮತ್ತು ಫ್ರಮ್ ಅ ಕರೆಂಟ್ ಸ್ಲೈಡ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ವಾಟ್ ಈಸ್ ದ ಯೂಸ್ ಆಫ್ ಅ Ctrl+M ಶಾರ್ಟ್ಕಟ್ ಕೀ ಇನ್ ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್? Ctrl+Mನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಟು ಇನ್ಸರ್ಟ್ ಅ ನ್ಯೂ ಸ್ಲೈಡ್ ಇನ್ ಅ ಕರೆಂಟ್ ಪ್ರೆಸೆಂಟೇಷನ್. Ctrl+M ಎದಕ್ಕೆ ಯೂಸ್ ಮಾಡ್ತೀವಿ? ಇನ್ಸರ್ಟ್ ಅ ನ್ಯೂ ಸ್ಲೈಡ್ ಇನ್ ಅ ಕರೆಂಟ್ ಪ್ರೆಸೆಂಟೇಷನ್. ನೋಡಿ, ಈ Ctrl+Mದು ಇದೇ ಪೇಪರಲ್ಲಿ 2 ಬಾರಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಶಾರ್ಟ್ಕಟ್ ಕೀಸ್ ತುಂಬಾ ಇಂಪಾರ್ಟೆಂಟ್. ಬೆಂಗಳೂರು ನುಡಿಯಲ್ಲಿ ಯಾವ ರೀತಿ ಬರೀತಾರೆ? ಬೆ ಅಂದರೆ BE, ಅಮ್ಮಿಗೆ ಏನಂತಾರೆ? ಈ ರೀತಿಗೆ ಕ್ಯಾಪಿಟಲ್ ಎಮ್ನ ನಾವು ನುಡಿಯಲ್ಲಿ ಯೂಸ್ ಮಾಡ್ತೀವಿ. BEM ಎಲ್ಲಿದೆ? ಆಪ್ಷನ್ 2 ಗ. ಕ್ಯಾಪಿಟಲ್ ಎಲ್ ಮತ್ತು ದೊಡ್ಡ ಲು ಇದೆ, ಅಂದರೆ ಕ್ಯಾಪಿಟಲ್ URU ಎಲ್ಲಿದೆ? ಆಪ್ಷನ್ 2 ಅಲ್ಲಿ ಇದೆ. ನುಡಿ 6.0 ಇಟ್ ಈಸ್ ಬೇಸ್ಡ್ ಆನ್ ಅ, ನುಡಿ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದರೆ ಇಟ್ ಈಸ್ ಅ ಯೂನಿಕೋಡ್ ಎನ್ಕೋಡಿಂಗ್. ನುಡಿ ವಾಸ್ ಡೆವಲಪ್ಡ್ ಬೈ ದ ಕನ್ನಡ ಗಣಕ ಪರಿಷತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ರಿಗಾರ್ಡಿಂಗ್ ಅ ಡಮ್ ಟರ್ಮಿನಲ್? A dumb terminal is a device with only a keyboard and a screen. ಯಾವ ಆಪ್ಷನ್ ಕರೆಕ್ಟ್ ಇದೆ? A dumb terminal does not store data but process it. A dumb terminal process and stores data. Does not process data but stores it. Neither process nor stores ಅಂದರೆ ಇಟ್ ಈಸ್ ಅ ಆಪ್ಷನ್ 4. ಏನಾಗಿದೆ ಇದು ಡಮ್ ಟರ್ಮಿನಲ್ ಅನ್ನೋದು? ಇಟ್ ಹ್ಯಾಸ್ ನೋ ಪ್ರೊಸೆಸಿಂಗ್ ಕೆಪ್ಯಾಸಿಟಿ. ಇದಕ್ಕೇನಾಗಿದೆ? ಪ್ರೊಸೆಸಿಂಗ್ ಕೆಪ್ಯಾಸಿಟಿ ಇರಲ್ಲ. ಅ ಡಮ್ ಟರ್ಮಿನಲ್ ಡಸ್ ನಾಟ್ ಹ್ಯಾವ್ ಎ ಸ್ಟೋರ್ ಡಾಟಾ. ಇದು ಪ್ರೊಸೆಸ್ ಕೂಡ ಮಾಡಲ್ಲ, ಜೊತೆಗೆ ಡಾಟಾ ಸ್ಟೋರ್ ಕೂಡ ಮಾಡಲ್ಲ. ಇಟ್ ಈಸ್ ಅ ಡಿವೈಸ್ ವಿತ್ ಓನ್ಲಿ ಎ ಕೀಬೋರ್ಡ್ ಅಂಡ್ ಅ ಸ್ಕ್ರೀನ್. ಸೊ ಇದು ಡಾಟಾ ಪ್ರೊಸೆಸ್ ಕೂಡ ಮಾಡಲ್ಲ, ಜೊತೆಗೆ ಡಾಟಾ ಸ್ಟೋರ್ ಕೂಡ ಮಾಡಲ್ಲ. So a dumb terminal neither processes nor stores data. When the computer mouse is moved to a left and the right diagonally, the pointer moves to the moving the mouse left. First ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ನೋಡೋಣ. The left, right and diagonally on the screen. ಏನು ಮಾಡುತ್ತೆ ಇದು? ಪಾಯಿಂಟರ್ ಮೌಸು ಮೂವಿಂಗ್ ದ ಮೌಸ್ ಲೆಫ್ಟ್. ನೀವು ಮೌಸ್ ಏನಾದರೂ ಲೆಫ್ಟಿಗೆ ಮೂವ್ ಮಾಡಿದ್ರೆ ಇಟ್ ವಿಲ್ ಮೂವ್ ದ ಪಾಯಿಂಟರ್ ಟು ದ ಲೆಫ್ಟ್. ಇಫ್ ಯು ಮೂವಿಂಗ್ ರೈಟ್ ಇಟ್ ವಿಲ್ ದ ಪಾಯಿಂಟರ್ ಮೂವ್ ಟು ದ ರೈಟ್, ಆ್ಯಂಡ್ ಇಫ್ ಇಟ್ ಮೂವ್ ಟು ದ ಡಯಾಗ್ನಲಿ ಇಟ್ ವಿಲ್ ಪಾಯಿಂಟರ್ ಮೂವ್ ಟು ದ ಡಯಾಗ್ನಲಿ.
So the left, right and diagonally on the screen. Among the following devices, choose one which is not considered as a input devices. ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಇನ್ಪುಟ್ ಡಿವೈಸಸ್ ಅಲ್ಲ ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಸ್ಪೀಕರ್. ಸ್ಪೀಕರ್ ಇಸ್ ನಾಟ್ ಅ ಇನ್ಪುಟ್ ಡಿವೈಸ್, ಇಟ್ ಈಸ್ ಅ ಔಟ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸಸ್ ಯಾವುದು? ಕೀಬೋರ್ಡ್, ಮೌಸ್, ಸ್ಕ್ಯಾನರ್, microphone, webcam, joystick, trackball. These are all the various types of input devices. Next, output devices ಯಾವುದು? ಔಟ್ಪುಟ್ ಡಿವೈಸ್ ಸ್ಪೀಕರ್ ಆಗಿರ್ಬೋದು, ಪ್ರಿಂಟರ್, ಹೆಡ್ಫೋನ್ಸ್, ಪ್ಲಾಟರ್, ಪ್ರಾಜೆಕ್ಟರ್, ಇವೆಲ್ಲ ಔಟ್ಪುಟ್ ಡಿವೈಸಸ್. ಕನ್ವರ್ಟ್ ಬೈನರಿ ನಂಬರ್ 111 ಟು ಅ ಡೆಸಿಮಲ್ ನಂಬರ್. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಬಂದಿತ್ತು. ಬೈನರಿಯಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು. ಸೊ ಇಲ್ಲಿ ಫಸ್ಟು 14 ತಗೊಂಡು ನಾವು ಕನ್ವರ್ಟ್. ಫಸ್ಟ್ ಏನು ಹೇಳಿದ್ದೆ ನಾನು, ಕೊಟ್ಟಿರೋ ನಂಬರ್ನ ಯಾವ ನಂಬರಿಂದ ಡಿವೈಡೆಡ್ ಮಾಡಬೇಕು? ನಂಬರ್ 2. 2 7s 14. ಎಷ್ಟು ಉಳಿತು? 0. 2 3s 6. ಎಷ್ಟು ಉಳಿತು? 1. 2 1s 2. ಎಷ್ಟು ಉಳಿತು? 1. 1 1 1 0 ಬಂದಿದೆ ಅವ್ರು ಕೊಟ್ಟಿರೋದ್ರಲ್ಲಿ? ನೋ. ಏನು ಬರಬೇಕು ನಮಗೆ? 1 1 1 ಬರಬೇಕು. ಸೊ 14 ಅಲ್ಲ. ನೆಕ್ಸ್ಟು 15 ಟ್ರೈ ಮಾಡೋಣ. 2 7s 14. 1 ಉಳಿತು. 2 3s 6. 1 ಉಳಿತು. 2 1s 2. 1 ಉಳಿತು. ಆನ್ಸರ್ 1 1 1 1 ಬಂದಿದೆನಾ? ಎಸ್. ಈ ರೀತಿ ಕೊಟ್ಟಿರೋ ನಂಬರ್ನ ಬೈನರಿಯಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ವಿ ಫಸ್ಟ್ ಡಿವೈಡ್ ದ ನಂಬರ್ ಬೈ 2. 1 GHz ಮೀನ್ಸ್ 1 GHz ಎಷ್ಟಿರುತ್ತೆ? ಮಿಲಿಯನ್ಸ್ ಆಫ್ ಅ ಸೈಕಲ್ ಪರ್ ಸೆಕೆಂಡ್. So these are all the 30 questions of a computer. I hope ಡೇ ಬೈ ಡೇ ನಿಮಗೆ ಕಂಪ್ಯೂಟರ್ ರಿವಿಷನ್ ಆಗ್ತಿದೆ ಅಂತ ಅನ್ಕೋತೀವಿ. ನಾವು ಇದು ಮಾಡ್ತಿರೋ ಸೀರೀಸ್ ತುಂಬ ಹೆಲ್ಪ್ ಆಗ್ತಿದೆ ಅಂತ ಅನ್ಕೋತೀವಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.